ಪಾಪಿ ಪುತ್ರನೊಬ್ಬ ಸಾಲ ತೀರಿಸೋಕೆ ತಂದೆಯನ್ನೇ ಕೊಲೆ ಮಾಡಿಸಿದ್ದಾನೆ. ಇನ್ಶೂರೆನ್ಸ್ ಹಣಕ್ಕಾಗಿ ಟ್ರ್ಯಾಕ್ಟರ್ನಿಂದ ಆಕ್ಸಿಡೆಂಟ್ ಮಾಡಿಸಿ ತಂದೆಯ ಹತ್ಯೆಗೈದಿದ್ದಾನೆ. 6 ತಿಂಗಳ ಹಿಂದೆ ನಡೆದಂತಹ ಕೊಲೆಯ ರಹಸ್ಯ ಈಗ ಬಯಲಾಗಿದ್ದು, ಪುತ್ರ ಸೇರಿ ಕೊಲೆ ಮಾಡಿದಂತಹ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾಡಬೂಳ ಪೊಲೀಸರು ಅರುಣ್, ಯುವರಾಜ್, ಸತೀಶ್, ರಾಕೇಶ್ನನ್ನ ಬಂಧಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬೆಣ್ಣೂರು ಕ್ರಾಸ್ ಬಳಿ ನಡೆದಂತಹ ಅಪಘಾತದ ಅಸಲಿ ಸತ್ಯ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಜುಲೈ 8ನೇ ತಾರೀಕಿನಂದು ಕಾಳಿಂಗರಾವ್ ಹಾಗೂ ಪುತ್ರ ಸತೀಶ್ ಬೈಕಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿತ್ತು. ಟ್ರ್ಯಾಕ್ಟರ್ ಗುದ್ದಿ ಆಕ್ಸಿಡೆಂಟ್ ಆಗಿತ್ತು. ಇದೊಂದು ನಾರ್ಮಲ್ ಆಕ್ಸಿಡೆಂಟ್ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಆಕ್ಸಿಡೆಂಟ್ ಆದ ನಂತರ ತಂದೆ ಸಾವನ್ನಪ್ತಾರೆ. ಅಂದರೆ ಕಾಳಿಂಗರಾವ್ ಸಾಯ್ತಾರೆ, ಆದರೆ ಪುತ್ರ ಸತೀಶ್ ಬಚಾವ್ ಆಗ್ತಾನೆ. ಸೊ ತಂದೆಯ ಹೆಸರಲ್ಲಿ 2 ಇನ್ಶೂರೆನ್ಸನ್ನು ಪುತ್ರ ಕಟ್ಟಿದ್ದ. ಅದರಲ್ಲಿ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ 5 ಲಕ್ಷ ಬಂದಿತ್ತು. ಆದರೆ ಈ ವೇಳೆ ಮತ್ತೊಬ್ಬ ಎಂಟ್ರಿ ಆಗ್ತಾನೆ, ಅರುಣ್ ಅಂತ ಮಾಸ್ಟರ್ ಮೈಂಡ್. ಈತ ಮಗನ ಬ್ರೈನ್ ವಾಶ್ ಮಾಡ್ತಾನೆ. ಸತೀಶ್ಗೆ ಹೇಳ್ತಾನೆ, ಇಲ್ಲ ಇನ್ನೊಂದು ಇನ್ಶೂರೆನ್ಸ್ ಇದೆಯಲ್ಲ, ಅದನ್ನು ಕೂಡ ನೀನು ತಗೊಳ್ಬೋದು, ಅದನ್ನು ಕೂಡ ಕ್ಲೇಮ್ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಯಾವಾಗ ಈ ಪೊಲೀಸರ ವಿಚಾರಣೆ ಎನ್ಕ್ವೈರಿ ಅಂತ ಬರುತ್ತೋ, ಆ ಆಕ್ಸಿಡೆಂಟ್ ಕಥೆಯನ್ನು ಒಂದು ರೀತಿ ಡಿಫ್ರೆಂಟ್ ಆಗಿ ಈ ಆರೋಪಿ ಸತೀಶ್, ಪಾಪಿ ಪುತ್ರ, ಪೊಲೀಸರಿಗೆ ಅದನ್ನು ಹೇಳ್ತಾನೆ. ಆಗ ಪೊಲೀಸರಿಗೆ ಅನುಮಾನ ಬಂದು ಚೆಕ್ ಮಾಡಿದಾಗ ತಂದೆಯ ಸಾವಿಗೆ ಇನ್ಶೂರೆನ್ಸ್ ಹಣನೇ ಕಾರಣ. ಇನ್ಶೂರೆನ್ಸ್ ಹಣವನ್ನು ಪಡ್ಕೊಳ್ಳಿಕ್ಕೆ ಹೆತ್ತ ತಂದೆಯನ್ನೇ ಈತ ಸುಪಾರಿ ಕೊಟ್ಟು ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿದ್ದಾನೆ, ಕೊಲೆ ಮಾಡಿದ್ದಾನೆ ಅನ್ನೋಂಥದ್ದು ಪೊಲೀಸರ ತನಿಖೆಯಲ್ಲಿ ಈಗ ಬಯಲಾಗಿದ್ರು. ಜುಲೈ 8ನೇ ತಾರೀಕು ಈ ಒಂದು ಆಕ್ಸಿಡೆಂಟ್ ನಡೆದಿತ್ತು. ಆದರೆ ಅದರ ಸತ್ಯ, ಆ ಕೇಸ್ನ ರಹಸ್ಯ ಈಗ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.